ಕರ್ನಲ್ ಪುರೋಹಿತ್ ಈಗ ಬ್ರಿಗೇಡಿಯರ್. ದೇಶಭಕ್ತ ಯೋಧನಿಗೆ ಕೊನೆಗೂ ಸಿಕ್ತು ಗೌರವ. ದೇಶಾದ್ಯಂತ ಸುದ್ದಿ ಮಾಡಿತ್ತು 2008 ಮಾಲೇಗಾಂವ್ ಸ್ಫೋಟ ಪ್ರಕರಣ. ಹಿಂದೂ ಭಯೋತ್ಪಾದನೆ ಅನ್ನೋ ಸುಳ್ಳು ನ್ಯಾರೇಟಿವ್ ಸೃಷ್ಟಿಗೆ ಕಾರಣವಾಗಿತ್ತು. ಭಾರತೀಯ ಸೇನೆಯ ನಿಷ್ಠಾವಂತ ಅಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ಪುರೋಹಿತ್ ಅವರ ಮೇಲೆ ಆರೋಪ ಹೊರಸಿ ಅವರನ್ನು ಜೈಲಿಗೆ ಕಳಿಸಲಾಗಿತ್ತು. ದಶಕಗಳ ಕಾಲ ಜೈಲು ಕೋರ್ಟು ಅಲೆದಾಡಿದ ಕರ್ನಲ್ ಶ್ರೀಕಾಂತ್ ಪುರೋಹಿತ್ಗೆ ಈಗ ನಮ್ಮ ಭೂಸೇನೆ ಬ್ರಿಗೇಡಿಯರ್ ಸ್ಥಾನಕ್ಕೆ ಬಡ್ತಿ ನೀಡಿದೆ. ಈ ಮೂಲಕ ರಾಷ್ಟ್ರಭಕ್ತನಿಗೆ ಸಿಗಬೇಕಾದ ಗೌರವ ಕೊನೆಗೂ ಸಿಕ್ಕಂತಾಗಿದೆ. ಏನಿದು ಪ್ರಕರಣ? ಇಷ್ಟೆಲ್ಲ ಆಗೋದಿಕ್ಕೆ ವಿಳಂಬ ಆಗಿದ್ದು ಯಾಕೆ? ಕಳೆದ ಜುಲೈನಲ್ಲಿ ಎನ್ಐಎ ವಿಶೇಷ ನ್ಯಾಯಾಲಯ ಶ್ರೀಕಾಂತ್ ಪುರೋಹಿತ್ ಮತ್ತು ಇತರರನ್ನು ಎಲ್ಲಾ ಆರೋಪಗಳಿಂದ ಮುಕ್ತಗೊಳಿಸಿ ಖುಲಾಸೆಗೊಳಿಸಿತ್ತು. ಇದರ ಬೆನ್ನಲ್ಲೇ ಆರ್ಮ್ಡ್ ಫೋರ್ಸಸ್ ಟ್ರಿಬ್ಯುನಲ್ ಎಎಫ್ಟಿ ಅಂದರೆ ಸಶಸ್ತ್ರ ಪಡೆಗಳ ನ್ಯಾಯಮಂಡಳಿ ಮಧ್ಯಪ್ರವೇಶಿಸಿ ಅವರ ನಿವೃತ್ತಿಯನ್ನು ತಡೆಹಿಡಿದಿತ್ತು. ಅವರಿಗೆ ಸಿಗಬೇಕಾದ ಎಲ್ಲಾ ಸೌಲಭ್ಯಗಳು ಮತ್ತು ಬಡ್ತಿಯನ್ನು ನೀಡುವಂತೆ ಸೂಚಿಸಿತ್ತು. ಈಗ ಭಾರತೀಯ ಭೂಸೇನೆ ಅವರಿಗೆ ಬ್ರಿಗೇಡಿಯರ್ ಸ್ಥಾನ ನೀಡಲು ಅಧಿಕೃತವಾಗಿ ಹಸಿರು ನಿಶಾನೆ ತೋರಿಸಿದೆ. ಬಲಿಪಶುವಾದ ಕರ್ನಲ್ ಪುರೋಹಿತ್. ಈ ಇಡೀ ಘಟನೆಯ ಇತಿಹಾಸ ಆರಂಭವಾಗೋದು ಸೆಪ್ಟೆಂಬರ್ 29, 2008ರಂದು ಮಹಾರಾಷ್ಟ್ರದ ಮಾಲೇಗಾಂವ್ನಲ್ಲಿ ನಡೆದ ಭೀಕರ ಬಾಂಬ್ ಸ್ಫೋಟದಿಂದ. ಆ ದುರ್ಘಟನೆಯಲ್ಲಿ 6 ಜನ ಮೃತಪಟ್ಟಿದ್ದರು. ಈ ಪ್ರಕರಣದ ತನಿಖೆ ನಡೆಸಿದ ಅಂದಿನ ಎಟಿಎಸ್ ಮುಖ್ಯಸ್ಥ ಹೇಮಂತ್ ಕರ್ಕರೆ ಭಾರತೀಯ ಸೇನೆಯಲ್ಲಿ ಗುಪ್ತಚರ ಅಧಿಕಾರಿಯಾಗಿದ್ದ ಶ್ರೀಕಾಂತ್ ಪುರೋಹಿತ್ ಅವರನ್ನು ಬಂಧಿಸಿದ್ದರು. ಭಾರತದ ಇತಿಹಾಸದಲ್ಲೇ ಸೇನೆಯಲ್ಲಿರುವ ಒಬ್ಬ ಅಧಿಕಾರಿಯನ್ನು ಭಯೋತ್ಪಾದನೆ ಪ್ರಕರಣದಲ್ಲಿ ಬಂಧಿಸಿದ ಮೊದಲ ಘಟನೆಯದಾಗಿತ್ತು. ಕೇಸರಿ ಭಯೋತ್ಪಾದನೆ ಎಂಬ ಸುಳ್ಳು. ಆ ಸಮಯದಲ್ಲಿದ್ದ ಕೇಂದ್ರದಲ್ಲಿದ್ದ ಸೋನಿಯಾ ಗಾಂಧಿ ನೇತೃತ್ವದ ಯುಪಿಎ ಸರ್ಕಾರ ಈ ಘಟನೆಯನ್ನು ರಾಜಕೀಯಕ್ಕೆ ಬಳಸಿಕೊಳ್ಳಲು ಮುಂದಾಯಿತು. ಪಿ ಚಿದಂಬರಂ, ಸುಶೀಲ್ ಕುಮಾರ್ ಶಿಂದೆ ಮುಂತಾದ ಸಚಿವರು ಇದಕ್ಕೆ ಸ್ಯಾಫ್ರಾನ್ ಟೆರರ್ ಅಥವಾ ಕೇಸರಿ ಭಯೋತ್ಪಾದನೆ ಎಂಬ ಹೊಸ ರೂಪ ಕೊಟ್ಟುಬಿಟ್ಟರು. ಪುರೋಹಿತ್ ಅವರು ಅಭಿನವ್ ಭಾರತ್ ಎಂಬ ಸಂಘಟನೆಯ ಮೂಲಕ ಸ್ಫೋಟಕ್ಕೆ ಸಂಚು ರೂಪಿಸಿದ್ದರು ಎಂಬ ಗಂಭೀರ ಆರೋಪಗಳನ್ನು ಹೊರಸಲಾಗಿತ್ತು. ಪುರೋಹಿತ್ ಅವರನ್ನು ಸಿಲುಕಿಸಲು ಆರ್ಡಿಎಕ್ಸ್ ಅನ್ನು ಮಹಾರಾಷ್ಟ್ರ ಪೊಲೀಸರೇ ಅವರ ಆಪ್ತರ ಮನೆಯಲ್ಲಿ ಇಟ್ಟಿದ್ದರು ಎಂಬ ಆರೋಪಗಳು ಸಾಕಷ್ಟು ಚರ್ಚೆಯೂ ಆಗಿತ್ತು. ತಾವೊಬ್ಬ ಮಿಲಿಟರಿ ಇಂಟೆಲಿಜೆನ್ಸ್ ಅಧಿಕಾರಿಯಾಗಿ ಅಂತಹ ಸಂಘಟನೆಗಳ ಒಳಗೆ ನುಸುಗಿ ಮಾಹಿತಿ ಸಂಗ್ರಹಿಸುತ್ತಿದ್ದೆ ಎಂದು ಪುರೋಹಿತ್ ಸಾಕ್ಷಿ ಸಮೇತ ಹೇಳಿದರೂ ತನಿಖಾಧಿಕಾರಿಗಳು ಈ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ತೋರಿದ್ದರು. ಸುಮಾರು 9 ವರ್ಷಗಳ ಕಾಲ ಜೈಲಿನಲ್ಲಿ ಕಳೆದ ನಂತರ 2017ರಲ್ಲಿ ಪುರೋಹಿತ್ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿತ್ತು. ಅಂತಿಮವಾಗಿ 2025ರಲ್ಲಿ ಎನ್ಐಎ ಕೋರ್ಟ್ ಅವರನ್ನು ದೋಷಮುಕ್ತಗೊಳಿಸಿತು. ಕೇವಲ ಸಂಶಯಗಳು ಸಾಕ್ಷ್ಯಕ್ಕೆ ಪರ್ಯಾಯವಾಗಲಾರವು ಎಂದು ಹೇಳಿ ಪುರೋಹಿತ್ ಅವರ ವಿರುದ್ಧ ಯಾವುದೇ ಬಲವಾದ ಸಾಕ್ಷ್ಯಗಳಿಲ್ಲ ಎಂದು ಕೋರ್ಟ್ ಸ್ಪಷ್ಟಪಡಿಸಿತು. ಎಟಿಎಸ್ ತನಿಖೆಯಲ್ಲಿ ಹಲವು ಲೋಪದೋಷಗಳಿದ್ದವು. ಸಾಕ್ಷ್ಯಗಳನ್ನು ತಿರುಚಲಾಗಿತ್ತು. ಈ ಎಲ್ಲಾ ವಿಚಾರಗಳನ್ನು ಪರಿಗಣಿಸಿ ಕೋರ್ಟ್ ಪುರೋಹಿತನ್ನು ಖುಲಾಸೆಗೊಳಿಸಿತು. ಶ್ರೀಕಾಂತ್ ಪುರೋಹಿತ್ ಅವರ ಬಡ್ತಿ ಕೇವಲ ಒಬ್ಬ ಅಧಿಕಾರಿಯ ವೈಯಕ್ತಿಕ ಗೆಲುವಲ್ಲ, ಬದಲಾಗಿ ಸಾಕ್ಷ್ಯಗಳಿಲ್ಲದೆ ದಶಕಗಳ ಕಾಲ ನಡೆಯುವ ತನಿಖೆಯ ವಿರುದ್ಧದ ದೊಡ್ಡ ಜಯ ಎಂದು ಹಲವರು ವಿಶ್ಲೇಷಿಸುತ್ತಿದ್ದಾರೆ. ಒಬ್ಬ ದೇಶಭಕ್ತನಿಗೆ ಸಿಗಬೇಕಾದ ಗೌರವ ಕೊನೆಗೂ ಸಿಕ್ಕಂತಾಗಿದೆ ಅನ್ನೋದೇ ಬಹುತೇಕ ಭಾರತೀಯರ ನಿಲುವಾಗಿದೆ.